ನೀವೇನಾದ್ರೂ ನಾಯಿ ಸಾಕಿದ್ದೀರಾ? ನಿಮ್ಮನೇಲಿರೋಂಥ ನಾಯಿ ಏನಾದರೂ ಸಡನ್ ಆಗಿ ಊಟ ಬಿಟ್ಟು ಇಲ್ಲ ಬ್ಲಡ್ ತರ ಲೂಸ್ ಮೋಷನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮಾಡಿಲ್ಲ ಅಂದ್ರೂ ಕೂಡ ನೋಡಿ, ಯಾಕಂದ್ರೆ ಇದು ಒಂದು ಡೆಡ್ಲಿಯೆಸ್ಟ್ ವೈರಸ್. ಆ ವೈರಸ್ ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೌದು, ಇವತ್ತು ನಾವು ನೋಡ್ತಿರೋಂಥ ವೈರಸ್ ಬಂದು ಪಾರ್ವೋ ವೈರಸ್ ಅಂತ. ಇದು ಕಂಪ್ಲೀಟ್ಲಿ ಪಪ್ಪೀಸಿಂದ ಸ್ಟಾರ್ಟ್ ಆಗುತ್ತೆ. ಒಂದು 1 ಇಯರ್ ಕೆಳಗಡೆ ಇರೋಂಥ ನಾಯಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪಾರ್ವೋ ವೈರಸ್ದು ಸಿಂಪ್ಟಮ್ಸ್ ನೋಡೋಣ, ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋಣ, ಮತ್ತು ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸಿಂಪ್ಟಮ್ಸ್ ನೋಡೋದಾದರೆ ಕಂಪ್ಲೀಟ್ಲಿ ಲೆಥರ್ಜಿ, ಅಂದರೆ ಈ ಥರ ಆ್ಯಕ್ಟಿವ್ ಇರೋಂಥ ನಾಯಿ ಕಂಪ್ಲೀಟ್ಲಿ ಡೌನ್ ಆಗುತ್ತೆ. ನೆಕ್ಸ್ಟು ಫುಲ್ಲು ಬ್ಲಡ್ ಥರ ಲೂಸ್ ಮೋಷನ್ ಮಾಡ್ಕೊತಾ ಇರುತ್ತೆ. ನೆಕ್ಸ್ಟು ವಾಮಿಟಿಂಗು, ಅದು ಕಂಪ್ಲೀಟ್ಲಿ ಒಂಥರ ಫುಡ್ಡು ನೀವು ಹಾಕಿಲ್ಲ ಅಂದರೂ ಕೂಡ ವಾಮಿಟ್ ಮಾಡ್ತಾನೆ ಇರುತ್ತೆ. ಮತ್ತೆ ಲಾಸ್ ಆಫ್ ಅಪೆಟೈಟ್ ಅಂತ ನಾವೇನಂತೀವಿ, ಅಂದ್ರೆ ಕಂಪ್ಲೀಟ್ಲಿ ಹೊಟ್ಟೆಗೆ ಒಂದು ಚೂರು ಊಟನೂ ಮಾಡಲ್ಲ. ಈ ವೈರಸ್ ಮೇಜರ್ ಆಗಿ ಅನ್ವ್ಯಾಕ್ಸಿನೇಟೆಡ್ ಪಪ್ಪೀಸ್ಗೆ ಜಾಸ್ತಿ ಕಾಣಿಸ್ಕೊಳುತ್ತೆ. ಆದಷ್ಟು ಪಪ್ಪೀಸ್ನ ಆಚೆ ಕರ್ಕೊಂಡು ಹೋಗೋದ್ರಿಂದ ದೂರ ಇಡಿ. ನೆಕ್ಸ್ಟ್ ಈ ಪಾರ್ವೋ ವೈರಸ್ ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪೂಪಿಂದ, ಅಂದ್ರೆ ಬೇರೆ ನಾಯಿ ಮಾಡಿರೋಂಥ ಫೀಕಲ್ ಮ್ಯಾಟರ್ ಇಂದ 1 ಗ್ರಾಮ್ ಸಾಕು ಎಷ್ಟೋ ನಾಯಿಗಳಿಗೆ ಈ ವೈರಸ್ ಸ್ಪ್ರೆಡ್ ಆಗಕ್ಕೆ. ರೋಡಲ್ಲಿ ಒಂದು ಪಾರ್ವೋ ವೈರಸ್ ಬಂದಿರುತ್ತೆ ನಾಯಿಗೆ, ಆ ನಾಯಿ ಸತ್ತೋಗ್ಬಿಟ್ಟು ಇನ್ನೇನು ಡಿಕೇಯಿಂಗ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ಏನಾದರೂ ಅದನ್ನು ಸ್ಮೆಲ್ ಮಾಡೋದಾಗ್ಲಿ ಮುಸ್ ನೋಡೋದಾಗ್ಲಿ ಮಾಡಿದಾಗ ಅದರಲ್ಲೂ ಚಾನ್ಸಸ್ ಇರುತ್ತೆ. ನೀವು ಓಡಾಡ್ಕೊಂಡು ಬಂದಿರ್ತೀರಾ, ಅಲ್ಲಿ ಯಾವುದಾದ್ರೂ ಫಿಕಲ್ ಮ್ಯಾಟರ್ನ ತುಳ್ದೇ ಬಂದಿರ್ತೀರಾ, ಆ ಶೂನ ನಿಮ್ಮ ನಾಯಿ ಸ್ಮೆಲ್ ಮಾಡೋದ್ರಿಂದ ಇದು ಕಂಪ್ಲೀಟ್ಲಿ ಸ್ಪ್ರೆಡ್ ಆಗೇ ಆಗುತ್ತೆ. ಇದರಿಂದ ಈ ಥರ ಚಾನ್ಸಸ್ಸಿಂದ ದೂರ ಇಡಿ ನಿಮ್ಮ ನಾಯಿನ. ನೆಕ್ಸ್ಟು ಈ ಪಾರ್ವೋ ವೈರಸ್ಸಿಂದ ಯಾವ ಥರ ಪ್ರೊಟೆಕ್ಟ್ ಮಾಡೋದು ಅಂತ ನೀವು ನೋಡೋದಾದರೆ, ಮೊದಲು ಈ ಪಬ್ಲಿಕ್ ಏರಿಯಾಸಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದು ನಿಲ್ಲಿಸಿ, ಆದಷ್ಟು ಮನೇಲೇ ಓಡಾಡ್ಸೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಎರಡನೇದು ಬಂದು ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿರಬೇಕು ನಿಮ್ಮ ನಾಯಿ. ಆಗಿಲ್ಲ ಅಂದವರು ಫಸ್ಟ್ ವ್ಯಾಕ್ಸಿನ್ ಮಾಡಿಸಿ. ಅದು ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಮೀರಿರಬಾರ್ದು ಯಾವತ್ತೂ. ಈ ವಿಡಿಯೋದಲ್ಲಿ ನಿಮ್ಗೆ ಅಷ್ಟೇನು ಅರ್ಥ ಆಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪ್ರಪಂಚ ಅಂತಾನೆ ಸೇಮು. ಅದರಲ್ಲಿ ಪಾರ್ವೋ ವೈರಸ್ ಬಗ್ಗೆ ಕಂಪ್ಲೀಟ್ಲಿ ಹಾಕಿದ್ದೀನಿ. ರಿಕವರ್ ಹೆಂಗೆ ಮಾಡಬೇಕು ಅಂತಲೂ ಹಾಕಿದ್ದೀನಿ, ಯಾಕಂದರೆ ನಮ್ಮ ನಾಯಿ ಕೂಡ ರಿಕವರ್ ಆಗಿದೆ.